सूर्यतः वृन्दावधामवन्तो भक्तानां श्रीराम्यार्थम् आयुष्यास्तु इष्टदेव मातृदेवता लक्ष्मीदेवी नमस्वामी जय बोलो सत्यनारायण स्वामी के जय बोलो सत्यनारायण स्वामी के जय बोलो सत्यनारायण स्वामी के ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಜನಪ್ರಿಯ ಶಾಸಕರು KUIDFCಯ ಅಧ್ಯಕ್ಷರು ನಮ್ಮ ಮುಖಂಡರಾದ SN ನಾರಾಯಣಸ್ವಾಮಿ ಅವರು ಮೂರನೇ ಬಾರಿಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಏನು ಈ ತಿಂಗಳಲ್ಲಿ ರಾಜ್ಯದ ಕ್ಯಾಬಿನೆಟ್ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಜನಮೆಚ್ಚಿನ ನಾಯಕರಾದ ನಾರಾಯಣಸ್ವಾಮಿ ಅವರನ್ನ ಮಂತ್ರಿಯಾಗಿ ಮಾಡಬೇಕಂದ್ಬಿಟ್ಟು ಇವತ್ತು ನಾವು ಬಂಗಾರಪೇಟೆಯ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಶಾಂತಿನಗರದ ವೆಂಕಟರಾಮಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಮಾಡಿ ತೆಂಗಿನಕಾಯಿ ಒಡೆಯುವ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀವಿ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಮ್ಮ ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಆದರೆ ಈ ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ನಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಮತ್ತು ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿನೂ ಮತ್ತು ನಮ್ಮ ಹೈಕಮಾಂಡ್ ಆದ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರಲ್ಲಿ ಬಂಗಾರಪೇಟೆ ಜನತೆ ನಾವು ಎಲ್ಲರೂ ಅವ್ರಿಗೊಂದು ಮನವಿಯನ್ನು ಸಲ್ಲಿಸೋಕ್ಕೆ ಇವತ್ತು ಡಿಸೈಡ್ ಮಾಡಿದ್ದೀವಿ. ಈಗಾಗಲೇ ನಾನು ನಮ್ಮ ಶಾಸಕರು ಎಲ್ಲ ಸೇರಿ CMನ, ಡೆಪ್ಟಿ CMನ, AIC ಅಧ್ಯಕ್ಷರನ್ನ ಎಲ್ಲರೂ ನಾವು ಮೀಟ್ ಮಾಡಿದ್ದೀವಿ. ಅವರಲ್ಲಿ ನಾವು ಶಾಸಕರನ್ನ ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ಖುದ್ದಾಗಿ ಅವರನ್ನ ಮನವಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಪುರಸಭೆಯಲ್ಲೂ ಒಂದು ಠರಾವನ್ನ ನಾವು ಪಾಸ್ ಮಾಡಿ ನಮ್ಮ ಶಾಸಕರನ್ನ ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ಇನ್ನೊಂದು ಮನವಿಯನ್ನು ಕೂಡ ನಾವೆಲ್ಲರೂ ಹೋಗಿ ನಮ್ಮ ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ಕೊಂತೀವಿ. ಯಾಕಂದ್ರೆ ಈಗಾಗಲೇ ನಮ್ಮ ಶಾಸಕರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಂಗಾರಪೇಟೆಯಿಂದ ಕೋಲಾರವರೆಗೂ ಒಂದು ಡಬಲ್ ರೋಡ್ ಇವತ್ತು ಆಗ್ತಾ ಇದೆ. ಅದೇ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಇಡೀ ಜಿಲ್ಲೆಯನ್ನ ಒಂದು ಬಂಗಾರಪೇಟೆ ತರ ಎಲ್ಲರಿಗೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋ ಒಂದು ಆಶ್ವಾಸನೆ ನಮ್ಗೆಲ್ರಿಗೂ ಇದೆ. ನಾನು ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರಿಗೆ, ನಂಜೇಗೌಡರು ಇರ್ಬೋದು, ರೂಪಕಲಾ ಶಶಿಧರ್ ಇರ್ಬೋದು, ಮಂಜುನಾಥ್ ಇರ್ಬೋದು ಮತ್ತು ಅನಿಲ್ ಇರ್ಬೋದು, ನಜೀರ್ ಅಹಮದ್ ಅವರು ಇರ್ಬೋದು, ನಮ್ಮ ಹಿರಿಯ ಮುಖಂಡರಾದ ರಮೇಶ್ ಕುಮಾರ್ ಅವರು ಇರ್ಬೋದು ಮತ್ತು ನಮ್ಮ ಗುರುಗಳಾದ KH ಮುನಿಯಪ್ಪ ಅವರು ಇರ್ಬೋದು, ಇವರೆಲ್ಲರಲ್ಲೂ ನಾನು ಮನವಿ ಮಾಡ್ಕೊಂತೀನಿ. ನಮ್ಮ ಶಾಸಕರು ಹಿರಿಯರಿದ್ದಾರೆ, 3ನೇ ಬಾರಿ ಅವರು ಎಲೆಕ್ಷನ್ ಗೆದ್ದಿದ್ದಾರೆ. ಅವ್ರನ್ನ ನೀವೆಲ್ಲರೂ ಮುಂದೆ ನಿಂತ್ಕೊಂಡು ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ಕೊಂತ ಇವತ್ತು ಬಂಗಾರಪೇಟೆ ಜನತೆಯ ಆಶಾಭಾವ ನಮ್ಮ ಶಾಸಕರು ಸಚಿವರಾಗಬೇಕಂದ್ಬಿಟ್ಟು ನಾವೆಲ್ಲರೂ ಸೇರಿ ಎಲ್ಲ ಮುಖಂಡರನ್ನು ಒಟ್ಟಿಗೆ ಹೋಗಿ ಅವರಿಗೆ ಸಚಿವ ಸ್ಥಾನವನ್ನು ಕೇಳ್ತೀವಿ.